ಕರಗ ತುಂಬ ವಿಜೃಂಭಣೆಯಿಂದ ನಡೀತಾ ಇದೆ ಈ ವರ್ಷ. ಭಕ್ತಾದಿಗಳೆಲ್ಲ ತುಂಬ ಜನ ತುಂಬ ಕಡೆಯಿಂದ ಬಂದಿದ್ದಾರೆ. ವಿವಿಧ ವಿವಿಧದ ಜಾಗದಿಂದ ಬಂದಿದ್ದಾರೆ. ಬೆಂಗಳೂರು ನಗರ, ಮಂಡಳಿ ಮತ್ತು ನಮ್ಮ ಬೆಂಗಳೂರು ಸುತ್ತಮುತ್ತ ಇರೋ ಹೊಸಕೋಟೆ, ದೇವನಹಳ್ಳಿ ಹಾಗೂ ಚಿಕ್ಕಬಳ್ಳಾಪುರ, ಈ ಕಡೆ ಕೆಂಗೇರಿ, ಮೈಸೂರಿಂದನೂ ಬಂದಿದ್ದಾರೆ ತುಂಬ ಜನ. ಆಮೇಲೆ ತುಂಬ ವಿಜೃಂಭಣೆ ನಡೀತದೆ. ನಮ್ಮ ಜ್ಞಾನೇಸ್ವಾಮಿಯವರು 15ನೇ ವರ್ಷ 16 ವರ್ಷ ಕಂಪ್ಲೀಟ್ ಆಗಿದೆ. ಮತ್ತು ಅವರು ಈ ವರ್ಷ ಫುಲ್ ಗ್ರ್ಯಾಂಡ್ ಸಕ್ಸಸ್ ಮಾಡ್ತಾ ಇದ್ದಾರೆ. ಇದು ಪೊಲೀಸ್ನವ್ರ ಬಂದೋಬಸ್ತ್ ಇರ್ಬೋದು, ಸೆಕ್ಯೂರಿಟಿ ಇರ್ಬೋದು, ಅದೆಲ್ಲ ಯಾವ ರೀತಿ ಇತ್ತು ಸರ್ ಈ ವರ್ಷ? ಪೊಲೀಸ್ ಬಂದೋಬಸ್ತು ಇನ್ನೊಂದು ಅಂದರೆ ನಮ್ಮ ಬ್ಯಾರಿಗೇಡ್ಗಳೆಲ್ಲ ಹಾಕಿ ಸ್ವಲ್ಪ ಕಂಟ್ರೋಲ್ ಮಾಡಿ ಜನಗಳು ಎಲ್ಲೆಲ್ಲಿ ಸ್ಟಾಪ್ ಆಗಬೇಕು ಅಲ್ಲೆಲ್ಲ ಸ್ಟಾಪ್ ಆಗಿದ್ರು. ಜಾಸ್ತಿ ಕ್ರೌಡ್ ದೇವಸ್ಥಾನದೊಳಗಡೆ ಆಗಲಿ ಇಲ್ಲ ದೇವಸ್ಥಾನ ಆವರಣದಲ್ಲಿ ಕ್ರೌಡ್ ಜಾಸ್ತಿ ಆಗಿದ್ದಾರೆ. ನಾವು ಕರಗ ನೋಡೋಕೆ ಆಗ್ತಾ ಇದ್ದಿಲ್ಲ ಮತ್ತು ಕರಗ ಹೊರಗಡೆ ಬರೋಕ್ಕೂ ಆಗ್ತಾ ಇದ್ದಿಲ್ಲ. ಹಂಗಾಗಿ ಈ ಸಲ ಬ್ಯಾರಿಗೇಡ್ಗಳೆಲ್ಲ ಹಾಕಿ ಅಲ್ಲಲ್ಲೇ ಜನಗಳನ್ನ ಸ್ಟಾಪ್ ಮಾಡಿ ಒಂದು ಸ್ವಲ್ಪ ಫ್ರೀ ಮಾಡಿಕೊಡ್ತಾ ಇದ್ದಾರೆ ಎಲ್ಲರಿಗೂ. ಸರ್, ನೀವು ಕರಗನ ಹತ್ರದಿಂದ ನೋಡಿದ್ರ, ಜನರಿಗಿನ್ನ ತುಂಬಾ ಹತ್ರದಿಂದ ನೋಡಿದ್ರ, ಹೇಗಿತ್ತು ಸರ್ ಅದು ಫೀಲಿಂಗ್ ಎಲ್ಲ? ಆ ದೇವ್ರನ್ನ ನಾವು ವರ್ಷದಲ್ಲಿ ಈ ಒಂದಿನ ನೋಡೋದಕ್ಕೆ ಕಣ್ ತುಂಬ್ಕೊಳೋದಕ್ಕೆ ಒಂಥರ ಮೈಯೆಲ್ಲ ರೋಮಾಂಚನ, ಒಂಥರ ವಿಜೃಂಭಣೆಯಿಂದ ನೋಡೋದಕ್ಕೆ ಒಂಥರ ಆಗುತ್ತೆ. ತುಂಬ ಹತ್ರದಿಂದ ನೋಡ್ತಿರ್ತಾನೆ. ಅಯ್ಯಮ್ಮ ಏನೋ ಎದ್ದು ಬಂದು ಕಾಣಿಸೋ ಥರ ಒಂಥರ ಲಕ್ಷ್ಮೀ ದೇವರು ಹೆಂಗೆ ಬಂದರೆ ಹೆಂಗಿರುತ್ತೆ ನಿಮ್ಮ ಮುಂದೆ, ಆ ಥರ ಒಂಥರ ದೇವರು ಮುಂದೆ ಕಣ್ಮುಂದೆ ಬಂದಾಗ ಒಂಥರ ಮೈಯೆಲ್ಲ ರೋಮಾಂಚನ ಜುಮ್ ಅನ್ನುತ್ತೆ ಒಂಥರ. ಸರ್, ನೀವು 9 ದಿನಗಳ ವ್ರತಾಚರಣೆ ಎಲ್ಲ ಮಾಡಿದ್ರ, ಯಾವ ರೀತಿಯಾಗಿ ಮಾಡಿದ್ರ, ಹೇಗಿತ್ತು ಆ ವ್ರತಾಚರಣೆ, ಪೂಜಾ ಕಾರ್ಯಕ್ರಮ ಎಲ್ಲ ಯಾವ ರೀತಿ? ಅಂದರೆ ಫಸ್ಟ್ ದಿನ ಬಂದ್ಬಿಟ್ಟು ಧ್ವಜಾರೋಹಣ, ಅವತ್ತಿಂದ ಬಂದ್ಬಿಟ್ಟು ಒಂದೊತ್ತು ಊಟ, ಒಂದೊತ್ತಲ್ಲಿರ್ತೀವಿ. ಇನ್ನು ಹಣ್ಣು ಹಂಪಲು ಅದು ಸೇವಿಸ್ತೀವಿ. ಅದಾದಮೇಲೆ ಮತ್ತೆ ನಮ್ಮ 9 ದಿನದಲ್ಲಿ ಒಂದೊಂದು ಕಡೆ ಒಂದೊಂದು ಪೂಜೆ ಇರುತ್ತೆ. ನಮ್ಮ ಇದಾಗಿರ್ಬೋದು 7 ಸುತ್ತಿನ ಕೋಟೆ ಆಗಿರ್ಬೋದು, ಅಲ್ಲಿಂದ ಅಣ್ಣಮ್ಮ ದೇವಸ್ಥಾನ ಒಂದಿನ ಪೂಜೆ ಇರುತ್ತೆ. ಆಮೇಲೆ ನಮ್ಮ ಮಾವಳ್ಳಿಯಲ್ಲಿ ಒಂದು ದಿನ ಪೂಜೆ, ಕಲಸಿಪಳ್ಳಿ ಅಲ್ಲೊಂದು ಪೂಜೆ, ಮುನೇಶ್ವರನ ದೇವಸ್ಥಾನ ಒಂದಿನ ಪೂಜೆ, SR ನಗರ್ ಒಂದಿನ ಪೂಜೆ. ಹಿಂಗಾಗಿ 9 ದಿನ ಏನಿದೆ 9 ದಿನ ಒಂದು ಪೂಜೆ ಇರುತ್ತೆ. ಮತ್ತು ಅದಾದಮೇಲೆ ಲಾಸ್ಟ್ ದಿನ ಇವತ್ತು ಕರಗ ಆದಮೇಲೆ ನಾಳೆ ಗಾವಿದೆ. ಗಾವಾದ್ಮೇಲೆ ನಾಳಿದ್ದು ಬಂದ್ಬಿಟ್ಟು ಧ್ವಜ ಆರೋಹಣ ಮಾಡ್ತೀವಿ. ಅವತ್ತಿಗೆ ಕಂಪ್ಲೀಟು ಮುಗಿಯುತ್ತೆ. ಫುಲ್ ಖುಷಿ ಆಯ್ತು ಸರ್ ಈ ವರ್ಷದ ಕರಗ? ಈ ವರ್ಷ ಫುಲ್ ಗ್ರ್ಯಾಂಡ್ ಖುಷಿ. ನೀವೇ ನೋಡ್ತಾ ಇರ್ಬೋದು ಜನಸಾಗರ ಹೆಂಗಿದ್ದಾರೆ, ಎಷ್ಟು ಜನ ಇದ್ದಾರೆ ಅಂತ. ರಾತ್ರಿಯಿಂದ ಇದೆ, ನಿನ್ನೆ ಸಾಯಂಕಾಲದಿಂದ ಇದೇ ಥರ ಜನ ಹಿಂಗೆ ತುಂಬ್ಕೊಂಡಿದ್ದಾರೆ. ಎಲ್ಲಿಂದ ಬರ್ತಾ ಇದ್ದಾರೆ, ಎಲ್ಲಿ ಯಾವ ಕಡೆ ಹೋಗ್ತಾ ಇದ್ದಾರೆ ಅಂತ ಏನೂ ಗೊತ್ತಾಗ್ತಾ ಇಲ್ಲ. ಜನ ಹಂಗಿದ್ದಾರೆ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.